ಹುಡುಗಿ ನಾಗರಾಜಣ್ಣವರೇ, ಅದರ ಜೊತೆ ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಹಿರಿಯರು KPCC ಜನರಲ್ ಸೆಕ್ರೆಟರಿ ಆದಂಥ ಹುಮಾಯೂನ್ ಕಣ್ಣನವರು ಬಂದಿದ್ದಾರೆ, ಎಫ್ ಸ್ವಾಮಿ ಅಣ್ಣವರು ಇದ್ದಾರೆ, ಅಥವಾ ಇದ್ದಾರೆ. ಈಗ ತಮಗೆ ಒಂದು ಪ್ರಚಾರ ಸಮಿತಿ ಅಂದರೆ ಮೊದಲನೇದಾಗಿ ಹಳೆ ಕಾಲದಲ್ಲಿ ಎಲೆಕ್ಷನ್ ಇದ್ದಾಗ ಮಾತ್ರ ಪ್ರಚಾರ ಸಮಿತಿ ನೇಮಕ ಮಾಡಿ ಅವರು ಎಲೆಕ್ಷನ್ ಪೂರ್ತಿಗೆ ಮಾತ್ರ ಅದು ಪೋಸ್ಟನ್ನು ತಯಾರು ಮಾಡಿ ಅವರಿಗೆ ಕೆಲಸ ತಗೊಳ್ತಾ ಇದ್ರು. ಆದರೆ ಈಗ ನಮ್ಮ ಒಂದು AICC ಆದೇಶದ ಮೇರೆಗೆ ಈಗ ಇದು AICC ಇಂದ ಆದೇಶ ತಗೊಳ್ತಾ ಇದ್ರು. ಮೊದಲು ಇಲ್ಲೇ ಸ್ಟೇಟ್ನಲ್ಲಿ ತಗೊಳ್ತಾ ಇದ್ರು. ಈ ಪೋಸ್ಟಿಗೆ ಏನಪ್ಪ ವ್ಯಾಲ್ಯೂ ಅಂದರೆ ಈಗ ಇದು ನೇಮಕಾತಿ ಡಿಸ್ಟ್ರಿಕ್ಟ್ ಲೆವೆಲ್ ಪರ್ಮಿಷನ್ಸ್ ಕೂಡ KC ವೇಣುಗೋಪಾಲ್ ಅವರು ಸೈನ್ ಮಾಡ್ತಾ ಇದ್ದಾರೆ. ಅಂದರೆ ಒಂದು ದೊಡ್ಡ ಮಹತ್ವದ ಒಂದು ಆದ್ಯತೆ ಕೊಟ್ಟಿದ್ದಾರೆ ಇದು ಪ್ರಚಾರ ಸಮಿತಿಗೆ. ಇದು ಡೆಲ್ಲಿಯಿಂದ ಈಗ ಮೊದಲೆಲ್ಲ ಇಲ್ಲೇ ಪರ್ಮಿಷನ್ ತಗೊಳ್ತಾ ಇದ್ರು, ಈಗ ಇಲ್ಲ, ಆ ಟೈಪ್ ಅಲ್ಲ. ಇದು ಒಂದು ದೊಡ್ಡ ಮಟ್ಟದ ಪೋಸ್ಟು, ದೊಡ್ಡ ಮಟ್ಟದ ಕೆಲಸ, ದೊಡ್ಡ ಮಟ್ಟದ ಜವಾಬ್ದಾರಿ ಕೂಡ. ಇದು ನಿರಂತರವಾಗಿ ನಾವು ಪ್ರಚಾರ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು. ಈ ಪ್ರಚಾರ ನಾವು ಹಿಂದೆ ಹೋಗಿದ್ದೀವಿ ಬೇರೆ ಪಕ್ಷದ ಲೆಕ್ಕದಲ್ಲಿ. ಆ ಕಾರಣಕ್ಕೆ ಒಂದು ಆದ್ಯತೆ ಕೊಟ್ಟು ಎಲ್ಲರೂ ಒಂದು ಪ್ರಚಾರ ಲೆಕ್ಕಕ್ಕೆ ಒಂದು ದೊಡ್ಡದಾದ ಪ್ರಚಾರ ಹಮ್ಮಿಕೊಂಡು ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸಗಳನ್ನು ಹೇಳ್ತಾ ಹೋದ್ರೆ ಸಾಕು. ಇನ್ನೊಬ್ಬರದ್ದು ಕೆಟ್ಟದ್ದು ಬೇಡ. ನಮ್ಮದು ಮಾಡಿರೋ ಗ್ಯಾರಂಟಿ ಆಗಲಿ, ಡೆವಲಪ್ಮೆಂಟ್ ಆಗಲಿ, ಏನೇ ಆಗಲಿ ಕೆಲಸಗಳು ನಮ್ಮ ಸರ್ಕಾರದ್ದು ಹೇಳ್ತಾ ಹೋದರೆ ನಮಗೆ ಸಾಕಷ್ಟು ಒಂದು ಪಕ್ಷಕ್ಕೆ ಒಂದು ಶಕ್ತಿ ಸಿಗುತ್ತೆ ಅಂತೇಳಿ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಎಲ್ಲರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಇವತ್ತು ಎಲ್ರಿಗೂ ಗೊತ್ತಿದೆ, ಇವತ್ತು ನಾವು ಒಂದು ಸರಳ ಸಮಾರಂಭಕ್ಕೆ ಸೇರಿದ್ದೀವಿ. ಮೊದಲಿಗೆ ತಮ್ಮೆಲ್ಲ ಪರವಾಗಿ ನಮ್ಮ ಹಿರೇಗೌಡರಿಗೆ ನಮ್ಮ KPCCಯಿಂದ ಪ್ರಚಾರ ಸಮಿತಿ ಅಧ್ಯಕ್ಷರನ್ನು ನೇಮಕ ಮಾಡಿದ ಅವರಿಗೆ ತುಂಬ ಶುಭಾಶಯಗಳು ಹೇಳ್ತಿದ್ದೀನಿ. ಜೊತೆಯಲ್ಲಿ ಇನ್ನೊಬ್ಬರು ಜಾಸ್ವಾಂತಲ್ಲಿ ಎಕ್ಸ್ಪಾರ್ಟ್ ಅವರಿಗೆ ಪ್ರಧಾನಮಂತ್ರಿ 15 ಅಂಶದ ಸಮಿತಿಗೆ ಸದಸ್ಯರಾಗಿದ್ದಾರೆ. ನಿನ್ನೆ ತಾನು ಅವರಿಗೆ ಆದೇಶ ಆಗಿದೆ. ಅವರಿಗೆ ಈ ಸಂದರ್ಭದಲ್ಲಿ ಶುಭಾಶಯ ಕೊಡ್ತಾರೆ. ಮೊನ್ನೆ ಈಗಲೂ ಆದೇಶ ಆದ ತಕ್ಷಣ ನಾನು ಜಿಲ್ಲಾಧ್ಯಕ್ಷರಿಗೆ ಮತ್ತು ನಾಗರಾಜನಾಗ ಹೇಳಿದ್ದೀನಿ, ಯಾವ ಥರ ಮಾಡಬೇಕು ಕಾರ್ಯಕ್ರಮ, ದೊಡ್ಡ ವಿಜೃಂಭಣೆ ಆಚರಣೆ ಮಾಡೋಣ ಅಂತ ಹೇಳಿದ್ರೆ ಬೇಡ, ಸರಳ ಸಮಾರಂಭ ಮಾಡಿ, ಹಬ್ಬದ ಸಮಯ ಇದೆ. ಆಮೇಲೆ ಯಾರು ರಾಜ್ಯಾಧ್ಯಕ್ಷರು ಬರ್ತಾರೆ, ಅವ್ರ ಜೊತೆಗೂಡಿ ದೊಡ್ಡ ಕಾರ್ಯಕ್ರಮ ಮಾಡಿದ್ದೀನಿ ಹೇಳಿದ್ದೆ ನಾನು.
ಸಾಮಾನ್ಯವಾಗಿ ನಮ್ಮ ಭಾರತ ದೇಶದಲ್ಲಿ ಇಶ್ಯೂ ಬೇಸ್ಡ್ ಪಾಲಿಟಿಕ್ಸ್ ಅಂತ ಹೇಳ್ತೀವಿ. ಪ್ರತಿಯೊಂದು ಎಲೆಕ್ಷನ್ನಲ್ಲಿ ಇರಲಿ, ಪ್ರತಿಯೊಂದು ರಾಜಕೀಯ ಚಟುವಟಿಕೆಯಲ್ಲಿ ಇಶ್ಯೂ ಬೇಸ್ಡ್ ಪಾಲಿಟಿಕ್ಸ್ ಆಗಬೇಕು, ಇಶ್ಯೂ ಜೆನ್ಯೂನ್ ಇರಬೇಕು. ಆಗಷ್ಟು ಇಶ್ಯೂ ಇರಲಿಲ್ಲ. ಈಗ ನಮ್ಮ ವೀರನಗೌಡಗೆ ಒಳ್ಳೆ ಅವಕಾಶ ಸಿಕ್ಕಿದೆ ಪ್ರಚಾರ ಮಾಡೋಕ್ಕೆ. ಯಾಕಂತ ಹೇಳಿದ್ರೆ ನಮ್ಮ ಸರ್ಕಾರದ ಅನೇಕ ಯೋಜನೆಗಳು ಕೇವಲ 5 ಸ್ಕೀಮ್ಸ್ ಅಲ್ಲ, 5 ಅಲ್ಲ, ಅದ್ರ ಜೊತೆಯಲ್ಲಿ ಹಂತವಾಗಿ ಒಂದೊಂದೊಂದು ಬೆಳೀತಾನೆ ಇದೆ. ಇತ್ತೀಚೆಗೆ ಮತ್ತೊಂದು ಗ್ಯಾರಂಟಿ ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ. ತುಂಬ ಅನುಕೂಲ ಆಗ್ತದೆ. ಈಗ ಮುಂದಿನ ದಿನಗಳಿಗೆ ಗ್ರಾಮ ಪಂಚಾಯತ್ ಎಲೆಕ್ಷನ್, ತಾಲೂಕು ಇರ್ಬೋದು, ಹಾಗೆ ಜಿಲ್ಲಾ ಪರಿಷತ್ ಎಲೆಕ್ಷನ್ ಬರ್ತಾ ಇದ್ದು ನನ್ನೊಂದು ಒಳ್ಳೆ ಇಶ್ಯೂ ಸಿಕ್ಕಿದೆ. ಮನೆಗೆ ಹೋಗಿ ಪ್ರತಿಯೊಬ್ಬರು ಮನೆಗೆ ಹೋಗಿ ಪ್ರತ್ಯೇಕವಾಗಿ ಮಹಿಳೆಯರನ್ನ ನಮ್ದು ಏನು ಪಕ್ಷದ ಪ್ರಚಾರ ಇದೆ ಎಲ್ಲರಿಗೂ ಗೊತ್ತಿರೋ ಸಂಗತಿ. ಜೊತೆಗೆ ತಾವು ಸ್ವಲ್ಪ ತಮ್ಮ ಒಳ್ಳೆ ಟೀಮ್ ಮಾಡಿಕೊಂಡು ಯಾರಿದ್ದಾರೆ ಅವರಿಗೆಲ್ಲ ಹಾಕ್ಕೊಂಡು ಪ್ರಚಾರ ಮಾಡಿ ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದ ಬಲ ಆಗ್ತದೆ, ಪಕ್ಷಕ್ಕೆ ಶಕ್ತಿ ಸಿಗ್ತದೆ. ಜೊತೆಗೆ ಮುಂದಿನ ಎಲೆಕ್ಷನ್ ನಮಗೆಲ್ಲ ಅನುಕೂಲ ಆಗ್ತದೆ. ಈ ಸಂದರ್ಭದಲ್ಲಿ ಇನ್ನೊಂದು ಸಲ ನಾನು ವೀರನಗೌಡರಿಗೆ ಶುಭಾಶಯ ಹೇಳ್ತಾ ನನ್ನ ಮತ್ತೊಂದು ನಿನ್ನೆ ತಾನೇ ನೇಮಕಗೊಂಡಿರ್ತಕ್ಕಂಥ ಸನ್ಮಾನ್ಯ ವೀರನಗೌಡರವರ ಒಂದು ಕಾರ್ಯಕ್ರಮದ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ಬಳ್ಳಾರಿ ಜಿಲ್ಲೆಯ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು, ಸ್ನೇಹಿತರಾಗಿರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಸದಸ್ಯರು, ಸ್ನೇಹಿತರಾಗಿರ್ತಕ್ಕಂಥ ನಮ್ಮ ಪ್ರಶಾಂತ್ ಸರ್ ಅವರೇ, ಈಗಾಗಲೇ ಸರ್ ಮಾತಾಡಿದ್ದಾರೆ. ಆದರೆ ಒಂದನ್ನು ವೀರನಗೌಡರಿಗೆ ಹೇಳ್ತಿದ್ದೀನಿ, ಭಾಳ ಒಂದು ಒಳ್ಳೆಯ ಸಂದರ್ಭ ಇತ್ತು. ವೀರನಗೌಡರಿಗೆ ನಾಗೇಂದ್ರಣ್ಣವರು ಸಿಕ್ಕರು, ಅವ್ರ ಜೊತೆ ಒಂದು ಫೋಟೋ ಸೆಷನ್ಸ್ ಮಾಡ್ಕೊಂಡು ಇದನ್ನು ತಗೊಂಡ್ರು. ಅದರ ನಂತರ ಭರತ್ ರೆಡ್ಡಿ ನಮ್ಮ ನಗರ ಶಾಸಕರು ಅವರಿಗೂ ಹೋಗ್ಬಿಟ್ಟು ಅವ್ರ ಹತ್ರ ಆಶೀರ್ವಾದ ತಗೊಂಡಿದ್ದಾರೆ, 2 ಕಡೆ ತಗೊಂಡಿದ್ದಾರೆ. ಆಮೇಲೆ ಜಿಲ್ಲಾಧ್ಯಕ್ಷರ ಹತ್ರ ತಗೊಂಡಿದ್ದಾರೆ, ನಮ್ಮ KPCC ಜನರಲ್ ಸೆಕ್ರೆಟರಿ ಹತ್ರ ತಗೊಂಡಿದ್ದಾರೆ. ನಿಜವಾಗ್ಲೂ ಹೇಳ್ತೀನಿ, ಇದೊಂದು ಕೆಲವರು ಕೇಳ್ತಾ ಇರ್ತಾರೆ, ಅದೇನಪ್ಪ ಅಂತೇಳಿ, ಅದೇನು ಪೋಸ್ಟ್ ಕೊಡಪ್ಪ ಅಂತೇಳಿ. ಆದರೆ ಒಬ್ಬ ಮನುಷ್ಯನಿಗೆ ಒಂದು ಪ್ಲಾಟ್ಫಾರ್ಮ್ ಬೇಕು. ಒಂದು ಪ್ಲಾಟ್ಫಾರ್ಮ್ ಇಲ್ಲ ಅಂತಂದರೆ ಮನುಷ್ಯ ಅವನ ಬೆಳವಣಿಗೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಪಕ್ಷದಲ್ಲಿ ಕಾರ್ಯಕರ್ತ ಆಗಿರ್ತಿ, ದೊಡ್ಡ ಲೀಡರ್ ಆಗಿರ್ತಿ, ಆದರೆ ನಿನ್ನದೇ ಆಗಿರ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಇದ್ದಾಗ ಮಾತ್ರ ನಿಮಗೊಂದು ಶಕ್ತಿ ಬರುತ್ತೆ, ಮಾತಾಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಅದನ್ನು ಭಾಳ ಕಷ್ಟಪಟ್ಟು, ವಿಶೇಷವಾಗಿ ನಮ್ಮ ಅಧ್ಯಕ್ಷರು ಭಾಳಷ್ಟು ನಂಬಿಕೆಯಿಂದ, ನಮ್ಮ DCC ಅಧ್ಯಕ್ಷರು ತುಂಬ ನಿಮ್ಮ ಮೇಲೆ ನಂಬಿಕೆಯಿಂದ ಅದನ್ನು ಪೋಸ್ಟನ್ನು ಅವರು ಎಲ್ಲರ ಹತ್ರ ಮಾತಾಡಿ ಕನ್ವಿನ್ಸ್ ಮಾಡಿ ಅದನ್ನು ನಿಮಗೆ ಒದಗಿಸಿಕೊಟ್ಟಿದ್ದಾರೆ. ನೀವು ಇದೇನು ಪ್ರಚಾರ ಸಂಸ್ಥೆ ಅಂದ ತಕ್ಷಣ ಆಟೋಕೊಂಡು ಲೆಕ್ಕಕ್ಕಿದ್ದಿಲ್ಲ. ಯಾಕಂತಂದರೆ ರಾಜ್ಯಾಧ್ಯಕ್ಷರಲ್ಲೇ ನೇಮಕ ಮಾಡ್ತಿದ್ರು, ಕಳಿಸ್ತಾ ಇದ್ರು. ಆದರೆ ಈ ಸರಿ ಅದನ್ನು ಒಂದು ವಿಶೇಷ ಅಂತೇಳಿ ಪರಿಗಣಿಸಿ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಚಾರ ಸಂಸ್ಥೆನ ದೊಡ್ಡ ಬಲಪಡಿಸಿದ್ರು. ನ್ಯಾಷನಲ್ ಪ್ರೆಸಿಡೆಂಟ್ ಸಹ ಅದೇ ರೀತಿಯಾಗಿ ಎಲ್ಲ ರಾಜ್ಯಗಳಲ್ಲೂ ಸಹ ಪ್ರಚಾರ ಸಂಸ್ಥೆ ಭಾಳ ಮುಖ್ಯವಾಗಿ ನಮ್ಮದಂದರೆ ವರ್ಲ್ಡ್ ಬುಕ್ ರೆಕಾರ್ಡಲ್ಲಿ ನಮ್ಮದು ದಾಖಲೆ ಆಗಿದೆ. ಇವತ್ತು ಈ ಕರ್ನಾಟಕ ರಾಜ್ಯದ ಸಾರಿಗೆ ಇಲಾಖೆ ಸ್ತ್ರೀ ಶಕ್ತಿ ಯೋಜನೆ, ಸಾರಿಗೆ ಇಲಾಖೆಯಲ್ಲಿ ನಡೀತಕ್ಕಂಥ ಶಕ್ತಿ ಯೋಜನೆ ಈಗ ವರ್ಲ್ಡ್ ಬುಕ್ ಆಫ್ ರೆಕಾರ್ಡಲ್ಲಿ ಅಂದರೆ ವರ್ಲ್ಡ್ ರೆಕಾರ್ಡ್ ಆಗಿದೆ. ಇವತ್ತು ವರ್ಲ್ಡ್ ರೆಕಾರ್ಡ್ ಬಂದಿದೆ. ಆ ಕಾರಣಕ್ಕೋಸ್ಕರ ಅದನ್ನು ನಾವು ದೊಡ್ಡ ಮಟ್ಟದಲ್ಲಿ ಆಚರಣೆ ಮಾಡಬೇಕಾಗಿತ್ತು. ಯಾಕಂದರೆ 500 ಕೋಟಿ ಮಹಿಳೆಯರು ಬಸ್ಸಲ್ಲಿ ತಿರುಗಾಡಿದ್ದಾರೆ. 500 ಕೋಟಿ ಅಂದರೆ 500 ಕೋಟಿ ಇಲ್ಲ ನಮ್ಮಲ್ಲಿ, ಆದರೆ 500 ಕೋಟಿ ಟೈಮು ಪ್ರಯಾಣ ಮಾಡಿದ್ದಾರೆ ಮಹಿಳೆಯರು. ಅಂದರೆ 500 ಕೋಟಿ ಟಿಕೆಟು ನಮ್ಮ ರಾಜ್ಯದಲ್ಲಿ ಇದಾಗಿ ಸೇಲ್ ಆಗಿದೆ. ಅಂದರೆ 500 ಕೋಟಿ ಟಿಕೆಟ್ಗೆ ನಾವು ನಮ್ಮ ರಾಜ್ಯ ಸರ್ಕಾರ ಸಾರಿಗೆ ಇಲಾಖೆಗೆ ದುಡ್ಡು ಕಟ್ತಾ ಇದ್ದಾರೆ.